ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಕಾಪಿ ನಾಡು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ನಾವು ಏನೆಲ್ಲ ಮಾಡಿದ್ವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿರೋ ನಮ್ಮ ಕಾಫಿ ನಾಡನ್ನ ನಿಮಗೆ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಾವು ಒಂದು ನೈಟು 10 o'clock ಆಗಿ ಹೊರಟು ಅಲ್ಲೇ ಎಂಪೈರ್ ಹೋಟೆಲಲ್ಲಿ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಒಂದಷ್ಟು ಡ್ರೈವ್ ಮಾಡಿ ನೆಲಮಂಗಲ ಹತ್ರ ಹೋದಾಗ ಟೀಗೆ ಅಂತ ಸ್ಟಾಪ್ ಮಾಡಿದ್ವಿ. ಟೀ ಕುಡ್ಕೊಂಡು ಹಾಗೆ ಮಾತಾಡ್ಕೊಂಡು ಡ್ರೈವ್ ಮಾಡಿಕೊಂಡು ಒಂದು ಅರ್ಲಿ ಮಾರ್ನಿಂಗ್ 4 o'clock ಅಷ್ಟು ಟೈಮಿಗೆ ನಾವು ಚಿಕ್ಕಮಗಳೂರಿಗೆ ರೀಚ್ ಆದ್ವಿ. ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲೇ ನಂದಿನಿ ಪಾರ್ಲರಲ್ಲಿ ಟೀ ಕುಡಿಯೋಣ ಅಂತ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಬಂದ್ವಿ. ಟೈಮ್ ಇವಾಗ ಎಷ್ಟಾಗಿದೆ? ಟೈಮ್ 4:30. ಇವಾಗ ಕಾಫಿ ಏನಾದರೂ ಕುಡಿಯೋಣ ಅಂತ ಬಂದ್ವಿ. ಈ ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ಕುಡಿದು ನಾವು ಹೋಗಿದ್ದು ಚಿಕ್ಕಮಗಳೂರು ಚೆಕ್ ಪೋಸ್ಟ್ ಹತ್ರ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ನೀವು ಚಿಕ್ಕಮಗಳೂರಿಗೆ ನೌ ಡೇಸ್ ಹೋಗಬೇಕು ಅಂದರೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿರಲೇಬೇಕು, ಇಲ್ಲ ಅಂದರೆ ಅವರು ಅಲೋ ಮಾಡಲ್ಲ. ಸೊ ನಾವು ಹೋಗೋಕ್ಕಿಂತ ಮುಂಚೆ ತುಂಬಾ ಗಾಡಿ ಬಂದು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವು. ಸೊ ನಾವೇ ಬೇಗ ಅಂದ್ಕೊಂಡ್ವಿ, ನಮಗಿಂತ ಬೇಗ ಎಷ್ಟೊಂದು ಜನ ಬಂದಿದ್ವು. ಅರೌಂಡ್ 4:45 ಹಂಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಬಟ್ ಅಲ್ಲಿ ಬಿಡೋದು 6 o'clock. ನನ್ನ ಸಜೆಷನ್ ಏನಂದರೆ, ಅವರು ಒಂದು 5:30 ಹಂಗೆ ಬಿಟ್ಟರೆ ಬೆಸ್ಟು. ಬಿಕಾಸ್ ಯಾಕಂದರೆ ಲೇಟ್ ಆದರೆ ನಮಗೆ ಫಾಗ್ ಎಲ್ಲ ಸಿಗಲ್ಲ ಅಂತ. ಸೊ ಅದಾದಮೇಲೆ ನಾವು ಯಾರ್ಯಾರು ಹೋಗಿದ್ವಿ ಅಂತ ಹೇಳೋದೇ ಮರ್ತೋದೆ. ನಾನು, ನನ್ನ ಹಸ್ಬೆಂಡು, ನನ್ನ ತಮ್ಮ, ಆಂಟಿ ಮಗಳು ಅಂದರೆ ಮೀನ್ಸ್ ನನ್ನ ತಮ್ಮ ತಂಗಿ. ಸೊ ಇಷ್ಟು ಜನ ನಾವು 5 members ಹೋಗಿದ್ದು. ಆ್ಯಂಡ್ ಮಾರ್ನಿಂಗ್ ವ್ಯೂ ನೋಡಿ ಸಕ್ಕತ್ತಾಗಿದೆ. ಸೊ ಇವಾಗ ನಾವು ದಾರಿಲಿ ಹೋಗ್ತಾ ಇದ್ದೀವಿ, ಮುಳ್ಳಯ್ಯನಗಿರಿಗೆ ಹೋಗೋ ದಾರಿಲಿ. ಆ್ಯಂಡ್ ವ್ಯೂ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ಸೊ ಬೆಂಗಳೂರಲ್ಲಿ ಯಾವಾಗೂ ಟ್ರಾಫಿಕ್ ನೋಡ್ತಾ ಇರೋರಿಗೆ ಈ ಥರ ವ್ಯೂ ನೋಡಿದ್ರೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ತಮ್ಮ ಅವ್ರು ನೋಡಿ ಹೇಗೆ ಮಲಗಿದ್ದಾರೆ ಬಾಯ್ ಬಿಟ್ಕೊಂಡು. ಆ್ಯಂಡ್ ಯಾವಾಗಲೂ ಕೆಲಸ, ಮನೆ, ಟ್ರಾಫಿಕ್, ರೋಡು, ಗಲಾಟೆ ಗಬ್ಲೆ ಇದ್ರ ನಡುವೆ ನಾವು ಈ ಥರ ವ್ಯೂ ನೋಡಿದ್ರೆ ನಿಜವಾಗ್ಲೂ ಸಿಕ್ಕಾಬಡೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ನನಗಂತೂ ನೇಚರ್ ಅಂದರೆ ತುಂಬಾ ಇಷ್ಟ. ಟ್ರಿಪ್ ಅಂದರೆ ಸಿಕ್ಕಾಪಡೆ ಇಷ್ಟ. ನಾನಂತೂ ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಟ್ರಿಪ್ಪಿಗೆ ಬಂದಿರೋದಂತೂ ನನಗೆ ಸಿಕ್ಕಾಪಡೆ ಖುಷಿ ಇದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಅಷ್ಟು ಹೊತ್ತು ಡ್ರೈವ್ ಮಾಡ್ಕೊಂಡ್ಬಂದ್ರೆ ಏನು ಪರವಾಗಿಲ್ಲ, ಎಷ್ಟು ಸಕ್ಕತ್ತಾಗಿದೆ ವ್ಯೂ. ಅಯ್ಯೋ ಸಕ್ಕತ್ತಾಗಿದೆ ಸೂಪರ್. ಏನಾದರೂ ಇವಾಗ ಬಂದು ಇಲ್ಲಿ ನೋಡ್ಬಿಟ್ರೆ ಅಂದರೆ ನಿಜವಾಗ್ಲೂ ಸಿಕ್ಕಾಪಡೆ ಇಷ್ಟ ಆಗ್ಬಿಡುತ್ತೆ ನಿಮಗೆ. ಯಪ್ಪ ನಿಜವಾಗ್ಲೂ ಇವಾಗ ನಾವು ಕರ್ನಾಟಕದ ಹೈಯೆಸ್ಟ್ ಪೀಕಲ್ಲಿದ್ದೀವಿ. ಇಲ್ಲಿಂದ ನೀವು ನೋಡ್ತಾ ಇರೋ ವ್ಯೂನ ನೋಡಿದ್ರೆ ಸಕ್ಕತ್ತಾಗಿದೆ ಸೀರಿಯಸ್ಲಿ. ಬಟ್ ಆ್ಯಕ್ಚುಲಿ ಇವಾಗ ನ್ಯೂ ರೂಲ್ಸ್ ಆಗಿದೆ ಚಿಕ್ಕಮಗಳೂರಲ್ಲಿ. 3 kilometers ಬ್ಯಾಕ್ ಇನ್ನೇ ಜೀಪ್ ರೈಡ್. ಸೊ ಮೊದಲೆಲ್ಲ ಜಸ್ಟ್ 1/2 kilometer ಅಷ್ಟೇ ನಡ್ಕೊಂಡು ಹೋಗ್ಬೇಕಿತ್ತು. ಬಟ್ ಇವಾಗ ರೂಲ್ಸ್ ಚೇಂಜ್ ಆಗಿದೆ ಅಂತೆ. ಏನೇನು ರೂಲ್ಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನಡ್ಕೊಂಡು ಹೋಗ್ತಾ ಇದೆ. ಅಯ್ಯೋ ದೇವ್ರೆ, ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದಾಗ ಅಲ್ಲಿ ಮೆಟ್ಲೆಲ್ಲ ಹೋಗಿದ್ವಿ. ಬಟ್ ಇವಾಗ ಇಲ್ಲಿನ ನಡೀತಾ ಇದೆ. ಸೂಪರ್ ಫಾಗು. ಎಲ್ಲಿ ನೋಡಿ ವಾವ್, ಸಿಕ್ಕಾಪಟ್ಟೆ ಬರ್ತಿದೆ. ಅಯ್ಯೋ ಎಲ್ಲಿಗೆ ಹೋಗ್ಬೇಕು? ಎಲ್ಲ ಸುಸ್ತು. ಕುಮಾರ ಪರ್ವತಕ್ಕೆ ಹೋಯ್ತಾ ಬರ್ತೀವಿ. ನನ್ನ ಹಸ್ಬೆಂಡೇ ಪರವಾಗಿಲ್ಲ, ಯಾವಾಗೂ ಹತ್ತಲ್ಲ ಅಂತಿದ್ರಿ. ಪ್ಯಾಂಟೆಲ್ಲ ಎತ್ಕೊಬಿಡ್ರಿ, ವಿಡಿಯೋ ಹಾಕ್ತಾಯಿದ್ದೀನಿ, ಅದನ್ನೇ ಹಾಕ್ಬಿಡ್ತೀನಿ ನಾನು. ಅಯ್ಯೋ ಅವರೇ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಬೇಗ ಮುಗಿಸ್ಬಿಟ್ಟು ಬೇಗ ರೆಸ್ಟ್ ತಗೊಳ್ಳೋಣ ಅಂತವ್ರು. ಹಲೋ ಸಿಸ್ಟರ್, ಗೋವಾದಲ್ಲಿ ಏನಿದೆ ಇಲ್ಲಿ ನೋಡಿಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ಎಷ್ಟು ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ನಮ್ಮ ಪುಟ್ಟಿಗೆ 1 kilometer ಟ್ರಕ್ ಮಾಡಿ ನೆಗಡಿ ಆಗಿದೆ. ನಮ್ಮ ತಮ್ಮಂಗೆ ಬ್ಯಾಕ್ ಪೈನು. ಇವನು ಪರವಾಗಿಲ್ಲ, ನಾನೇ ಪರವಾಗಿಲ್ಲ. ಬ್ಲೈಂಡ್ ಆಗಿ ಯಾರನ್ನೂ ಫಾಲೋ ಮಾಡಬಾರ್ದು ಅಂತ ಅದಕ್ಕೆ ಇಲ್ಲಿ ನೋಡಿ ಇವ್ರು ಬಂದು ಕರ್ಕೊಂಡ್ಬಂದ್ರು. ಇವಾಗ ಈ ದಾರಿ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದೀವಿ.
ಬೆಟ್ಟದ ಮೇಲೆ ಬಂದು ಮುಳ್ಳಯ್ಯನಗಿರಿಗೆ ಮ್ಯಾಪ್ ಹಾಕಿ ಅಂತ ಇದ್ದಾರೆ. ಇಲ್ಲಿ ನೋಡಿದ್ರೆ ಇವಳೊಬ್ಳು ಕೈಯೆಲ್ಲ ಕೋಲ್ಡ್ ಅಂತ ಹಿಮಾಲಯಕ್ಕೆ ಬಂದಂಗೆ ಆಗ್ತಾ ಇದ್ದಾಳೆ. ಮುಳ್ಳಯ್ಯನಗಿರಿಗೆ ಬಂದ್ಬಿಟ್ಟು ಅಪ್ಪ ಹಿಮ ಹೆಂಗ್ ಬರ್ತಿದೆ ಗೊತ್ತಾ ನೋಡಿ. ಅಯ್ಯೋ ಅಪ್ಪ ಸಾಕು ಹಿಮ ಬರ್ತಿದೆ. ಎಸ್ ಎಷ್ಟೊಂದು ಜನ ಗೊತ್ತಿರಲ್ಲ ಹಿಮ ಇರುತ್ತೆ ಅಂತ ಅಲ್ವೇನ್ರಿ. ಕಿವಿ ಸೇರಿಸಿ ಅಮ್ಮ ನೋಡಿ ನನ್ನ ಹಸ್ಬೆಂಡ್ಗೆ ಎಷ್ಟು ಕೇರ್ ನನ್ನ ಮೇಲೆ. ಯಾಕಕ್ಕೂ ಚೆಕ್ ಮಾಡಿ ಎಲ್ಲ ಕಲಿಸಿದ್ರು ಇಷ್ಟು ಪ್ಲಾಸ್ಟಿಕ್ ಬಾಟಲ್ಸು ಪ್ಲಾಸ್ಟಿಕ್ ಎಲ್ಲ ಬಿಸಾಡಿದ್ದಾರೆ. ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಎಷ್ಟು ಪ್ರಿಕಾಷನ್ ತಗೊಂಡ್ರು ಗೌರ್ಮೆಂಟ್ ಎಷ್ಟು ಪ್ರಿಕಾಷನ್ ತಗೊಂಡ್ರು ಬುದ್ಧಿ ಬರಲ್ಲ. ನಾನು ತಂದಿಲ್ಲ ರೀ ಎಲ್ಲ ಬರೀ ಇಲ್ಲ ನಿಜವಾಗ್ಲೂ ದಾರಿನೇ ಗೊತ್ತಾಗ್ತಾ ಇಲ್ಲ ಎಲ್ಲೋಗ್ಬೇಕಂತಾನೆ. ಹೌದು ಸೀರಿಯಸ್ ಆಗಿ ಟೆಂಪೋ ಫಾಲೋ ನಾನಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ. ನಿಮಗೆ ನಾನು ನೋಡ್ತಾ ಇದ್ರೇನೆ ಅನ್ಸುತ್ತೆ. ಸೊ ನನಗೆ ಟ್ರಿಪ್ ಅಂದರೆ ಮೊದಲೇ ಇಷ್ಟ, ಅದರಲ್ಲೂ ನೇಚರು ಫಾಗ್ ಇವತ್ತಂತೂ ವ್ಯೂ ಸಕ್ಕತ್ತಾಗಿದೆ. ಸೊ ನಮ್ಮ ಪ್ರೀತಿಯಿಂದ ನಾವು ಯಾರ ಜೊತೆ ಇರ್ತೀವಿ ನಮ್ಮ ಫೇವ್ರೆಟ್ ಪೀಪಲ್ ಜೊತೆ ಈ ಥರ ವ್ಯೂ ನೋಡೋಕ್ಕೆ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗ್ತಾ ಇದೀವಿ. ಸೊ ನೋಡಿ ಅಲ್ಲಿ ನಿಮಗೆ ರೋಡೇ ಕಾಣಿಸ್ತಾ ಇಲ್ಲ, ಸಿಕ್ಕಾಬಟ್ಟೆ ಆಗಿದೆ. ಆ್ಯಕ್ಚುಲಿ ನಾವು ಬೆಟ್ಟ ಹಿಂಗೆ ಹತ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಿಕಾಸ್ ಅಲ್ಲಿ ಮೀನ್ಸ್ ಜೀಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಹೀಗೆ ಹತ್ಕೊಂಡು ಹೋಗೋಣ, ಸುಮ್ಮನೆ ಜೀಪಿಗೆ ಏನಕ್ಕೆ ಹೋಗೋದು ಅಂತ ಅಂದ್ಕೊಂಡು ಹತ್ತಕ್ಕೆ ಹೋದ್ವಿ. ಬಟ್ ಇಲ್ಲೆಲ್ಲೂ ರೋಡ್ ಫೈಂಡ್ ಆಗಿಲ್ಲ. ಸೊ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ವಾಪಸ್ ಹೋಗ್ತಾ ಇದ್ದೀವಿ ಮತ್ತೆ ಜೀಪಲ್ಲೇ ಹೋಗೋಣ ಅಂತ. ನಿಜವಾಗ್ಲೂ ಸಿಕ್ಕಾಬಡೆ ಖುಷಿ ಆಗ್ತಿದೆ ನನಗೆ. ಇವತ್ತು ನಾನು ಭೂಮಿ ಮೇಲೆ ಇಲ್ಲ ಅಂತ ಹೇಳ್ತಾರೆ, ಆ್ಯಕ್ಚುಲಿ ಭೂಮಿ ಮೇಲೆ ಇಲ್ಲ, ಭೂಮಿಗಿಂತ 6000 ಅಡಿ ಎತ್ತರದಲ್ಲಿದ್ದೀವಿ. ಸೊ ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕಲ್ಲಿದ್ದೀವಿ. ನನ್ನ ತಮ್ಮನೂ ಅಷ್ಟೇ, ಅವನಿಗೂ ಟ್ರಿಪ್ ಅಂದರೆ ಸಿಕ್ಕಾಬಡೆ ಇಷ್ಟ, ಎಕ್ಸ್ಪ್ಲೋರ್ ಮಾಡೋದಂದರೆ ಸಿಕ್ಕಾಬಡೆ ಇಷ್ಟ. ಸೊ ನಾವೆಲ್ಲ ಒಂದೇ ಮೈಂಡ್ ಇರೋರು ಟ್ರಿಪ್ಪಿಗೆ ಬಂದಿರೋದ್ರಿಂದ ಸೊ ಟ್ರಿಪ್ ಕೂಡ ತುಂಬ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ನನಗಂತೂ ಸಿಕ್ಕಾಬಡೆ ಖುಷಿ ಆಗ್ತದೆ. ಇಲ್ಲಿ ನೋಡಿ ಇವಾಗ ನಾವು ಜೀಪಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ತನಕ ಹತ್ಕೊಂಡು ಹೋದ್ವಿ, ಅಲ್ಲಿ ರೋಡ್ ಯಾವುದು ಫೈಂಡ್ ಆಗಿಲ್ಲ. ಸೊ ವಾಪಸ್ ಬಂದು ಜೀಪಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ಜೀಪಲ್ಲಿ ಪರ್ ಪರ್ಸನ್ 50 ರೂಪೀಸ್ ಇದೆ. ಈ ಚಿಕ್ಕಮಗಳೂರಲ್ಲಿ ಎಲ್ಲೇ ಹೋಗ್ಬೇಕಂದ್ರೆ ಜೀಪಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಪೇ ಮಾಡಲೇಬೇಕು. ಸೊ ಸುಮ್ಮನೆ ಬ್ಲ್ಯಾಂಕ್ ಆಗಿ ಜಸ್ಟ್ ಹೋಮ್ ಸ್ಟೇ ಮತ್ತು ಊಟದ ಖರ್ಚಿಗೆ ಅಂತಾನೆ ಬರಬೇಡಿ. ಬಟ್ ಬಿಕಾಸ್ ಇಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸೊ ಈ ಚಾರ್ಜಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಜೀಪ್ಗೆ ದುಡ್ಡು ಕೊಡಬೇಕು ಅನ್ನೋದು ಬಿಟ್ಟರೆ ಜೀಪಲ್ಲಿ ಹೋಗೋದಂತೂ ಮಸ್ತ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಚಿಕ್ಕಮಗಳೂರಲ್ಲಿ. ಸೊ ನಂಗಂತೂ ಸಿಕ್ಕಾಬಡೆ ಥ್ರಿಲ್ಲಿಂಗ್ ಆಗಿರುತ್ತೆ. ಜೀಪಿಂದ ಸ್ಟಾಪ್ ಆಗಿ ಸೊ ಫೈನಲಿ ಇಲ್ಲಿ ಬಂದ್ವಿ. ಸೊ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಿಜವಾಗ್ಲೂ ಇವತ್ತು ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಎಲ್ಲಿ ನೋಡಿದ್ರು ಫಾಗ್. ನನಗಂತೂ ಅಂದರೆ ಈ ಥರ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿರಲಿಲ್ಲ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಅಲ್ಲ, ಆವಾಗ ಫುಲ್ಲು ಏಪ್ರಿಲ್ ಟೈಮಲ್ಲಿ ಬಂದಿದ್ದು, ಕಾಲೇಜ್ ಟೈಮಲ್ಲಿ. ಆವಾಗ ಫುಲ್ ಡ್ರೈ ಇತ್ತು. ಇವಾಗಂತೂ ವೆದರ್ ಸಕ್ಕತ್ತಾಗಿತ್ತು. ತುಂಬಾ ಒಂಥರ ಚಳಿ ಫೀಲಿಂಗು, ಫಾಗ್ ಕೈಯೆಲ್ಲ ಒಂಥರ ಏನೋ ಒಂಥರ ಇಟ್ಕೊಳಕ್ಕಾಗತ್ತಲ್ಲ ಆ ಥರ ಆಗ್ತಾಯಿತ್ತು. ಆ್ಯಂಡ್ ನನಗಂತೂ ಈ ವ್ಯೂ ಸಿಕ್ಕಾಬಡೆ ಇಷ್ಟ ಆಯಿತು. ಆ್ಯಂಡ್ ಈ ವೆದರ್ ಇದೆಲ್ಲ ಸಿಕ್ಕಾಬಡೆ ಖುಷಿ ಪಡ್ತು. ಎಷ್ಟು ಅಂದರೆ ಸಿಕ್ಕಾಬಡೆ ಫಾಗು, ಏನೋ ಗಾಳಿ ಬೀಸ್ತಾ ಇರೋ, ತುಂಬ ಗಾಳಿ ತುಂಬ ಫಾಗು, ಏನೋ ಒಂಥರ ಇದು ಸ್ಕಾಟ್ಲೆಂಡ್ ಥರನೇ ಅಂತಲೇ ಹೇಳ್ಬೋದು. ಸೊ ಈ ವೀವಲ್ಲಿ ನಾನು ಎಂಜಾಯ್ ಮಾಡಿದಂತೂ ನನಗೆ ತುಂಬ ಮೆಮೊರೇಬಲ್ ಅಂತ ಹೇಳಿದ್ರೆ. ಬಟ್ ಹತ್ತಕ್ಕೆ ಕಷ್ಟ ಆಗ್ತಿತ್ತು ನಿಜ. ಆ್ಯಂಡ್ ಇಲ್ಲಿ ನೋಡಿ ಪಾದರಕ್ಷೆ ಬಿಡಬೇಕು ಅಂತಿದೆ, ಯಾರೂ ಬಿಟ್ಟಿಲ್ಲ ನಮ್ಮ ಜನಗಳೇ. ಹೀಗೆ ಕರ್ನಾಟಕದ ಓಕೆ ಕಮ್ ಆನ್ ಲೆಟ್ಸ್ ಗೋ. ಹಬ್ಬ ಫೋನೆಲ್ಲ ನೀರಾಯಿತು. ಗಣೇಶ ಇದ್ದಾರೆ, ನಮ್ಮದು ಗಣೇಶಂಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಸಖತ್ತು
ನೋಡ್ತಾ ಇರ್ಬೋದು ನಾವು ಇವಾಗ ಹೈಯೆಸ್ಟ್ ಪೀಕ್. ಸೊ ಮುಳ್ಳಯ್ಯನಗಿರಿ ಪೀಕ್ 6300.16 ಹೈಟ್ ಇದೆ, ಪೀಟ್ ಹೈಟ್ ಇದೆ. ಆ್ಯಂಡ್ ಇನ್ ಮೀಟರಲ್ಲಿ 1330 ಮೀಟರ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪೀಕ್ ಕರ್ನಾಟಕದ ಹೈಯೆಸ್ಟ್ ಪೀಕ್. ಆ್ಯಂಡ್ ಇದು ಲೊಕೇಟ್ ಆಗಿರೋದು ಚಿಕ್ಕಮಗಳೂರು ಡಿಸ್ಟಿಕ್ ವೆಸ್ಟರ್ನ್ ಘಾಟ್ ಬಾಬಾ ಬುಡನ್ಗಿರಿ ರೇಂಜಲ್ಲಿ. ಆ್ಯಂಡ್ ಇದು ಸಿಕ್ಕಾಬಡೆ ಬ್ಯೂಟಿಫುಲ್ ವ್ಯೂ ನಿಮ್ಗೆ ಸಿಗುತ್ತೆ. ಅದರಲ್ಲೂ ನೀವು ಇವಾಗ ಮೀನ್ಸ್ ಜೂನ್ ಟು ಅಕ್ಟೋಬರ್ ಫೆಬ್ರವರಿ ತನಕನೂ ವ್ಯೂ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವಿವಾಗ ಬಂದಿರೋದು ಅಕ್ಟೋಬರ್ 1 ಇಲ್ಲಿಗೆ ಬಂದಿರೋದು. ಸಿಕ್ಕಾಬಡೆ ಸಕ್ಕತ್ತಾಗಿದೆ ವ್ಯೂ ಅಂತಲೇ ಹೇಳ್ಬೋದು. ನಾನಂತೂ ಎಷ್ಟು ಎಂಜಾಯ್ ಮಾಡಿದ್ದೀನಿ ಈ ವ್ಯೂನ ಅಂದರೆ ನಿಜ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಸಿಕ್ಕಾಬಡೆ ಚೆನ್ನಾಗಿತ್ತು. ಸೊ ನೀವೇನಾದರೂ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ ಬೇರೆ ಕಡೆ ಅಂದರೆ, ಇನ್ನು ನೀವು ಕರ್ನಾಟಕದಲ್ಲೇ ಪ್ಲೇಸಸ್ ನೋಡಿಲ್ಲ ಅಂದರೆ ಪ್ಲೀಸ್ ಕವರ್ ದಿಸ್ ಪ್ಲೇಸ್. ನಿಜವಾಗ್ಲೂ ಔಟ್ಸೈಡ್ ನಾವು ಯಾವ ಪ್ಲೇಸ್ ಆಗಿದೆ ಹೀಗಿದೆ ಏನೋ ಹೇಳ್ಬೋದು, ಬಟ್ ಫಸ್ಟ್ ಕವರ್ ಅವರ್ ಪ್ಲೇಸ್, ಅವರ್ ಸ್ಟೇಟ್ ಪ್ಲೇಸಸ್. ಸೊ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಚಿಕ್ಕಮಗಳೂರಲ್ಲಿ. ನಮಗೆ ಈ ಟೈಮ್ ಎಲ್ಲ ಕವರ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಅಂತೂ ಎಲ್ಲ ಪ್ಲೇಸಸ್ನ ಕವರ್ ಮಾಡೇ ಮಾಡ್ತೀವಿ. ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ, ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿವಳು ನನ್ನೊಳಗೆ. ಹೀಗೆ ತಾನೇ ಪ್ರೇಮ ಸೆಳೆಯುವ ಘಳಿಗೆ, ನೀನು ಬಗೆಹರಿಯದ ಹಾಡು ನೋಡು ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ, ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ, ಶಾಕುಂತೆ ಸಿಕ್ಕಳು ಸುಮ್ನೆ ನಕ್ಕಳು, ಶಾಕಾಯ್ತು ನರನಾಡಿ ಒಳಗೆ. ದುಷ್ಯಂತ ಆಗಲ ಉಂಗ್ರಾನ ನೀಡಲ, ನದಿ ಯಾವುದು ಇರಬಾರ್ದು ನಮಗೆ. ಮನಸ್ಸೇ ನೀ ಬದಲಾದೆ, ತುಟಿಯೇ ನೀ ತೊದಲಾದೆ, ಪದೇ ಪದೇ ಸತಾಯಿಸೋ ನಗುವು ಅವಳದೇ. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನೋ ಮಾತಾಡಿದೆ ಭಾವ. ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿ, ನೀನಾದೆ ತುಂಬಾ ಸೊಗಸಾಗಿ ಏನನೋ ಮಾತಾಡಿದೆ ಭಾವ. ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿ, ನೀನಾದೆ ಪ್ರೇಮ ಸೆಳೆಯುವ ಘಳಿಗೆ, ನೀನು ಬಗೆಹರಿಯದ ಹಾಡು ನೋಡು ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ, ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ, ಶಾಕುಂತೆ ಸಿಕ್ಕಳು ಸುಮ್ನೆ ನಕ್ಕಳು, ಶಾಕಾಯ್ತು ನರನಾಡಿ ಒಳಗೆ. ದುಷ್ಯಂತ ಆಗಲ ಉಂಗ್ರಾನ ನೀಡಲ, ನದಿ ಯಾವುದು ಇರಬಾರ್ದು ನಮಗೆ. ಮನಸ್ಸೇ ನೀ ಬದಲಾದೆ, ತುಟಿಯೇ ನೀ ತೊದಲಾದೆ, ಪದೇ ಪದೇ
ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿವಳು ಒಂದು ಮಳೆ ಮೋಡ ಒಳಗೆ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಮಾತಾಡಿದೆ ಭಾವಗಳಿಗೆ ಕಥೆ ಬೇರೊಂದು ಲೋಕ ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ ಶಾಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು ಶಾಕಾಯ್ತು ನರನಾಡಿ ಒಳಗೆ ದುಷ್ಯಂತ ಆಗಲ ಉಂಗ್ರನ ನೀಡಲ ನದಿ ಯಾವುದು ಇರಬಾರ್ದು ನಮಗೆ ಮನಸ್ಸೇ ನೀ ಬದಲಾದೆ ತುಟಿಯೇ ನೀ ತೊದಲಾದೆ ಪದೇ ಪದೇ ಸತಾಯಿಸೋ ನಗು ಅವಳದೇ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆ ಅಲ್ಲಿ ಬೀಚ್ ಇಂದ ಹೇಳ್ದು ಬಂದು ನಾವು ಕಾಫಿ ಕುಡಿಯೋಣ ಅಂತ ಇಲ್ಲಿ ಬಂದ್ವಿ. ನಿಜವಾಗ್ಲೂ ಎಷ್ಟು ಗಾಳಿ ಬೀಸ್ತಾ ಇತ್ತು, ಎಷ್ಟು ವ್ಯೂ ಇತ್ತು, ಏನೋ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಮಳೆ ಬಂತು, ಹಿಮ ಇತ್ತು, ಅಂದ್ರೆ ಹಿಮಕ್ಕೇನೆ ಎಷ್ಟು ಬಟ್ಟೆ ಎಲ್ಲ ನೆಂದೋಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಈ ಚಿಲ್ ವೆದರಲ್ಲಿ ಕಾಫಿ ಮತ್ತೆ ಬಜ್ಜಿ ಇಲ್ಲ ಅಂದ್ರೆ ಹೇಗೆ. ಸೊ ನಾವು ಇಲ್ಲೇ ಚಿಕ್ಕಮಗಳೂರು ಕೆಳಗಡೆಯಿಂದ ಬಂದು ಇಲ್ಲಿ ಬಂದ್ವಿ. ಸೊ ನಾವು ಬಂದಿದ್ದು ಈ ಕಡೆ ಪ್ಲೇಸು, ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ರೆ ಈ ತರ ಬ್ಯೂಟಿಫುಲ್ ವ್ಯೂ ಕೂಡ ನಮಗೆ ಸಿಕ್ತು. ಸೊ ಅಲ್ಲೇ ಫೋಟೋ ಶೂಟು ಆಯ್ತು, ಕಾಫಿನೂ ಆಯ್ತು. ಸೊ ಸಿಕ್ಕಾಬಡೆ ಖುಷಿ ಆಯ್ತು ಅಂತ. ಅಂಡ್ ಮ್ಯಾಗಿ ಕೂಡ ಆರ್ಡರ್ ಮಾಡಿದ್ವಿ. ಅಂಡ್ ಇಲ್ಲಿ ಏನಂದ್ರೆ ಲಿಟಲ್ ಬಿಟ್ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಟೂರಿಸ್ಟ್ ಪ್ಲೇಸ್ ಏನೂ ಮಾಡೋಕ್ಕಾಗಲ್ಲ. ಅಂಡ್ ಅವರು ಕೂಡ ಪಾಪ ಅಲ್ಲಿಂದ ಇಲ್ಲಿ ಬೆಟ್ಟ ತುದಿ ತನಕ ಬಂದು ಎಲ್ಲ ಮಾಡ್ಬೇಕಂತ ಅವ್ರಿಗೂ ಚಾರ್ಜಸ್ ಇರುತ್ತೆ, ಎಕ್ಸ್ಟ್ರಾ ಚಾರ್ಜಸ್ಸು, ಟೆಂಪಲ್ ತರಬೇಕು, ಏನೇನೋ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಆ್ಯಂಡ್ ನಾವು ಕಾಫಿ ಕುಡ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಕಾಫಿಗೆ ಜೊತೆ ಈ ಬಜ್ಜಿ ಮತ್ತು ಇದ್ದಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಹೇಳ್ಬೋದು. ಸೊ ಬಿಸಿ ಬಿಸಿ ಬಜ್ಜಿ, ಈ ವೆದರು, ಕಾಫಿ, ಸಖತ್ ಮಜಾ ಬಂತು. ಆ್ಯಂಡ್ ಬಜ್ಜಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಮ್ಯಾಗಿ ಕೂಡ ತಗೊಂಡಿದ್ವಿ, ಮ್ಯಾಗಿ ಕೂಡ ಅಷ್ಟೇ ತುಂಬ ಟೇಸ್ಟ್ ಇತ್ತು. ಸೊ ಏನು ಟೇಸ್ಟ್ ಇದೆಯೋ ಎಲ್ಲದಕ್ಕಿಂತ ಹೆಚ್ಚಾಗಿ ವ್ಯೂ ನೋಡ್ಕೊಂಡು ನಾವು ಮ್ಯಾಗಿ ತಿಂತಿದ್ದಂತೂ ಸಖತ್ ಮಸ್ತಾಗಿತ್ತು. ನಿಜವಾಗ್ಲೂ ನೋಡಿ ಎಷ್ಟು ಸಿನಾರಿಕ್ ವ್ಯೂ ಅಂತಾನೆ ಹೇಳ್ಬೋದು. ಇದೆಲ್ಲ ಮೂವಿಲೇ ನೋಡಿದ್ದು ನಾನು. ಸೊ ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಫಾಗ್ ಇದೆ ನೋಡಿ, ನಿಜವಾಗ್ಲೂ ನನಗಂತೂ ಎಲ್ಲೋ ಇದೀನಿ ನಾನು ಹಿಮಾಲಯದಲ್ಲಿ ಅನ್ನಿಸ್ತಿತ್ತು, ಅಷ್ಟೊಂದು ಖುಷಿಯಾಗಿತ್ತು. ಸೇವ್ಡ್ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಮಾಡಿದ್ವಿ. ಆ್ಯಂಡ್ ಇದಾಗಿತ್ತು ನಮ್ಮದು ಡೇ 1 ಪಾರ್ಟ್ 1 ಚಿಕ್ಕಮಗಳೂರು ಟ್ರಿಪ್. ಸೊ ಒಂದು ಪ್ಲೇಸು ಈ ಥರ ಮಸ್ತಿಯಾಗಿತ್ತು. ಪಾರ್ಟ್ 1 ಪ್ಲೇಸ್ ಅಷ್ಟೇ. ಸೊ ಇನ್ನೂ ತುಂಬ ವಿಡಿಯೋಸ್ ಇದೆ, ಅದನ್ನೆಲ್ಲ ನೀವು ವಾಚ್ ಮಾಡಲೇಬೇಕು. ಸೊ ಪ್ಲೀಸ್ ನೆಕ್ಸ್ಟ್ ವಿಡಿಯೋಸ್ನ ನೋಡಿ. ಸೊ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.